ಭಾಗದಲ್ಲಿ ಅದಕ್ಕೆ ಅತಿ ಹೆಚ್ಚಾದ ಆಹಾರ ಬೇಕು, ಅದು ನಮ್ಮ ಭಾಗದಲ್ಲಿ ಸಿಗಲ್ಲ. ಇಲ್ಲಿ ಕೂಡ ಈ ಜೇನುತುಪ್ಪವನ್ನು ಕಲಬೆರಕೆ ಅಂತ ಕಂಡುಹಿಡಿಯಲಿಕ್ಕೆ ಯಾವ ಮಾನದಂಡಗಳು ಇಲ್ಲ. ಗಗನಯಾತ್ರೆ ಬೇರೆ ಗ್ರಹಗಳಿಗೆ ಏನು ಹೋಗ್ತಾರೆ ಅಂಥವರಿಗೆಲ್ಲ ಕ್ಯಾಪ್ಸೂಲ್ಸ್ ಎಲ್ಲ ರೆಡಿ ಮಾಡ್ತಾರೆ ಅನ್ನಲ್ಲ, ಅದೇ ರೀತಿ ಅದು ಕೂಡ ನಿಮಗೆ ಬರೇ ಪರಾಗದಿಂದ ಆಗಿರ್ತಕ್ಕಂಥ ಜೇನಾದ್ರಿಂದ ಅದರಲ್ಲಿ ಪ್ರೋಟೀನ್ ತುಂಬ ಇರುತ್ತೆ. ನಿಮಗೆ ಜೇನಲ್ಲಿ ಎಲ್ಲವೂ ಒಂದೇ ಥರ, ನಸ್ರಿ ಜೇನಲ್ಲಿ ಇದಾಗಲಿ ಎಲ್ಲವೂ ಒಂದೇ ಥರ, ಅದರಲ್ಲಿ ಹೆಚ್ಚಿನ ಪ್ರೋಟೀನ್ಸ್ಗಳು ನಿಮಗೆ ಸಿಗುತ್ತೆ ಬಿಟ್ಟರೆ ಪ್ರಮಾಣದಲ್ಲಿ, ಮತ್ತು ಬೇರೆ ಏನು ವಿಶೇಷ ಗುಣಗಳೇನು ನಮ್ಮ ದೇಶದಲ್ಲಿ ಬಳಕೆ ಕಡಿಮೆ. ಅದು ನಾವು ಈ ಸಮುದ್ರದ ಆಳದಲ್ಲಿ ಹೋಗ್ತಕ್ಕಂಥವರಿಗೆ ಮತ್ತು ಬೇರೆ ಗ್ರಹಗಳಿಗೆ ಈಗ ಸಂಶೋಧನೆಗೆ ಹೋಗ್ತಕ್ಕಂಥ ಕ್ಯಾಪ್ಸೂಲ್ಸ್ಗಳಿಗೆ ಮತ್ತು ಅಥ್ಲೆಟ್ಸ್ಗಳಿಗೆ ಎಲ್ಲ ಅದರಿಂದ ಕ್ಯಾಪ್ಸೂಲ್ಸ್ ಮಾಡಿ ಬೇರೆ ದೇಶಗಳಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ. ಈ ರೀತಿಯಾದ ಬೇರೆ ಬೇರೆ ವಿಭಿನ್ನ ಪ್ರಯತ್ನಗಳನ್ನು ಮಾಡಿಕೊಂಡಾಗ ನಾವು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಅದರಲ್ಲಿ ಈ ಜೇನು ಕೃಷಿಯಲ್ಲಿ ಈ ಥರದ ಅಭಿವೃದ್ಧಿಯನ್ನು ಕಾಣಬಹುದು. ನಿಮಗೆ ಬೇಸಿಕ್ಕಾಗಿ ಎಲ್ಲ ಜೇನು ಸಾಕಾಣಿಕೆ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಅಂತ ಅಂದ್ಕೋತೀನಿ. ಹಾಗಾಗಿ ನಾನು ಜೇನಿನ ಉತ್ಪನ್ನಗಳ ಬಗ್ಗೆನೇ ಹೇಳ್ತಾ ಹೋದೆ, ಲಾಭ ಏನು ಬರುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಹೋದೆ. ನಿಮಗೆ ಸಾಂಪ್ರದಾಯಿಕವಾಗಿ ಏನಾದರೂ ಅದರಲ್ಲಿ ನಿಮಗೆ ಕೇಳೋದಿದ್ದರೆ ಕೇಳಿ. ಇನ್ನು ಹೆಚ್ಚಿನ ಇದರಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಜೇನನ್ನು ಎಲ್ಲರೂ ನೋಡಿದ್ದೀರಾ, ಅಲ್ಲಿ ಇಲ್ಲಿ ಒಂದು ಅವರಿವ್ರ ಮನೆಯಲ್ಲಿ ನೋಡಿ ಗೊತ್ತಿದೆ, ಈಗ ಕೆಲವ್ರ ಮನೇಲಿ ಇದೆ ಅನಿಸುತ್ತೆ. ಜೇನಿನ ಆದಾಯಗಳ ಬಗ್ಗೆ ನಿಮಗೆ ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಏನಾದರೂ ಮತ್ತು ಇನ್ನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ವಿದೇಶಿ ಜೇನು, ಈಗ ಜೇನು ತಳಿಗಳ ಬಗ್ಗೆ ನಿಮಗೆ ಅದು ಮೊದಲೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಜೇನು ತಳಿಗಳಲ್ಲಿ ನಮಗೆ ಇಲ್ಲಿ 4 ರೀತಿ ನಮ್ಮ ದೇಶದಲ್ಲಿದೆ. ಒಂದು ಹೆಜ್ಜೇನು, ಇನ್ನು ತುಡುಬೆ ಜೇನು, ಕೋಲ್ ಜೇನು, ನಸ್ರಿ ಜೇನು ಅಂತ ಈ ಥರ ವರ್ಗೀಕರಣ ಮಾಡ್ತೀವಿ. ಹೆಜ್ಜೇನು ಅಂತಕ್ಕಂಥದ್ದು ದೊಡ್ಡ ಗಾತ್ರದ ಜೇನು, ತುಡುಬೆ ಜೇನು ಮಧ್ಯಮ ಗಾತ್ರದ್ದು, ಕೋಲ್ ಜೇನು ಮತ್ತು ನಸ್ರಿ ಜೇನು ಕಿರುಜಾತಿ ಜೇನು ಅಂತೇಳಿ. ಈ ಮೆಲ್ಲಿಫರ ಅಂತಕ್ಕಂಥದ್ದು ಯುರೋಪಿಯನ್ ಜೇನು, ಇದು ಕೂಡ ದೊಡ್ಡ ಗಾತ್ರದ ಜೇನು. ಇದು ನಮ್ಮ ನಮ್ಮ ದೇಶದಲ್ಲಿ ಪಂಜಾಬು, ಹರಿಯಾಣ ಈ ಪ್ರದೇಶಗಳಿಗೆ ಸ್ವಲ್ಪ ಹೊಂದಾಣಿಕೆ ಬರುತ್ತೆ ಬಿಟ್ಟರೆ, ಈ ಮಲೆನಾಡು ಭಾಗದಲ್ಲಿ ಅದನ್ನು ನಾವು ತಂದು ಸಾಕಿ ಪ್ರಯತ್ನ ತುಂಬ ನನ್ನ ಸ್ನೇಹಿತರು ಮಾಡಿದರು, ಅದು ಆಗಲಿಲ್ಲ. ನಾನು ಆ ಒಂದು ಪ್ರಯತ್ನಕ್ಕೆ ಕೈ ಹಾಕಲಿಲ್ಲ. ಏಕೆಂದರೆ ಅವರ ಮಾಡಿ ವಿಫಲ ಪ್ರಯತ್ನವನ್ನು ನೋಡಿರೋದ್ರಿಂದ ನಾನು ಆ ಪ್ರಯತ್ನಕ್ಕೆ ಹೋಗಲಿಲ್ಲ. ಕಳೆದ ಒಂದೂವರೆ ವರ್ಷದ ಹಿಂದೆ ನಮ್ಮ ಇಲ್ಲಿ ಪುತ್ತೂರು ಭಾಗದಲ್ಲಿ ಕೂಡ ಅದನ್ನು ಒಂದು 50 ಕುಟುಂಬವನ್ನು ತಂದು ಸಾಕೋ ಪ್ರಯತ್ನ ನಡೀತು ಇತ್ತೀಚಿನ ದಿನಗಳಲ್ಲಿ. ಅದು ಕೂಡ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಅದಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನಿಮಗೆ ವಿವರಣೆನೂ ಕೊಡ್ತೀನಿ. ಈ ಭಾಗದಲ್ಲಿ ಅದಕ್ಕೆ ಅತಿ ಹೆಚ್ಚಾದ ಆಹಾರ ಬೇಕು, ಅದು ನಮ್ಮ ಭಾಗದಲ್ಲಿ ಸಿಗಲ್ಲ. ಅದಕ್ಕೆ ಫೀಲ್ಡ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಪಂಜಾಬು, ಹರಿಯಾಣ ಆ ಸೈಡಲ್ಲೆಲ್ಲ ಗೋಧಿ ತುಂಬ ಬೆಳೀತಾರೆ. ಆ ಥರ ಸಾವಿರಾರು ಎಕರೆಗಳಲ್ಲಿ ಬೆಳೀತಾರೆ. ಸೂರ್ಯಕಾಂತಿ ಈ ಥರದ್ದೆಲ್ಲ ಇದ್ದಾಗ ತುಂಬ ಉತ್ತಮ ಆಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಅದು ದೂರ ಕ್ರಮಿಸೋದು ಕಡಿಮೆ. ತುಂಬ ದೂರ ಕ್ರಮಿಸಿ ಮತ್ತು ಅದು ಆಹಾರವನ್ನು ಸಂಗ್ರಹಿಸೋದು ಕಡಿಮೆ. ಆದ್ದರಿಂದ ಫೀಲ್ಡ್ ಕ್ರಾಪೇ ಬೇಕಾಗಿರೋದ್ರಿಂದ ಅಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗಿ ಆಗಿದೆ ಬಿಟ್ಟರೆ, ಈ ಕಡೆ ಮಲೆನಾಡು ಭಾಗದಲ್ಲಿ ಮತ್ತು ಕೇರಳ, ನಮ್ಮ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಇಲ್ಲೂ ಆಗಲಿಲ್ಲ. ಮತ್ತು ಅದಕ್ಕೆ ಹಕ್ಕಿ ನಮ್ಮಲ್ಲಿರ್ತಕ್ಕಂಥ ಬೀ ಈಟರ್ಗೆ ತುಂಬ ಸುಲಭವಾಗಿ ಸಿಗುತ್ತೆ. ಅದರದ್ದು ಹಾರುವ ವೇಗ ಕಡಿಮೆ, ಹಾಗಾಗಿ ಅದರಲ್ಲಿ ಪ್ರಯೋಜನ ಪಡ್ಕೊಳ್ಳಕ್ಕೆ ಆಗಲಿಲ್ಲ. ಹೌದು, ಈಗ ಪ್ರಶ್ನೆ ಚೆನ್ನಾಗಿದೆ. ಈಗ ಜೇನುತುಪ್ಪವನ್ನು ನಕಲಿ ಅಸಲಿ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಈಗಾಗಲೇ ಹೇಳ್ತಾ ಇದ್ದರು ನಮ್ಮ ಕೃಷಿ ಅಧಿಕಾರಿಗಳು. ನಮ್ಮಲ್ಲಿ ಕೆಲವೊಂದು ವಿಜ್ಞಾನಿಗಳ ಕೊರತೆ ಇದೆ ಸಂಶೋಧನೆಗೆ ಅಂತ ಹೇಳಿಬಿಟ್ಟು.
ಅದೇ ರೀತಿ ಇಲ್ಲಿ ಕೂಡ ಈ ಜೇನುತುಪ್ಪವನ್ನು ಕಲಬೆರಕೆ ಅಂತ ಕಂಡುಹಿಡಿಯಲಿಕ್ಕೆ ಯಾವ ಮಾನದಂಡಗಳು ಇಲ್ಲ. ನಾವು ವಿಜ್ಞಾನವನ್ನು ಓದ್ಕೊಂಡು ಬಂದಿದ್ದೇವೆ. ವಿಜ್ಞಾನದಲ್ಲಿ ಏನು ಹೇಳುತ್ತೆ, ಈಗ ನಾವು ಇದನ್ನ ಸ್ವಲ್ಪ ಆಳವಾಗಿ ಹೋಗ್ಬೇಕಾಗತ್ತೆ. ಈಗ ಜೇನುತುಪ್ಪ ಅಂದರೆ ಏನು? ಜೇನುತುಪ್ಪ ಅಂದರೆ ಇದರಲ್ಲಿ ನಾವು ವಿಜ್ಞಾನದ ಪ್ರಕಾರ ಹೇಳಬೇಕಂದ್ರೆ, ಜೇನು ಹೂವಿನಲ್ಲಿ ಮಕರಂದವನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಸುಕ್ರೋಸ್ ಅಂತ ಅದನ್ನು ಪರಿಗಣನೆ ಮಾಡ್ತೀವಿ ವಿಜ್ಞಾನಿಕ. ಸುಕ್ರೋಸ್ ಅಂತ ಅದನ್ನು ಸಕ್ಕರೆ ಅಂತ ಹೇಳೋದಿಲ್ಲ. ನಾವು ಇಲ್ಲಿ ಸಕ್ಕರೆ, ಕಬ್ಬಿಂದ ಸಕ್ಕರೆ ತಯಾರು ಮಾಡ್ತೀವಿ. ಸಕ್ಕರೆಯ ಪರ್ಯಾಯ ಸುಕ್ರೋಸ್ ಅಂತ ಹೇಳ್ತೀವಿ. ಅದು ಜೇನು ಅಲ್ಲಿಂದ ಹೀರ್ಕೊಳ್ಳುತ್ತೆ. ಜೇನಿನ ಅಂಗರಚನೆ ತುಂಬ ಚೆನ್ನಾಗಿದೆ. ಜೇನು ಸೊಂಡಿಲಲ್ಲಿ ಅದನ್ನು ಎಳ್ಕೊಂಡಾಗ ಮಧುಕೋಶ ಅಂತ ಇರುತ್ತೆ, ಮಧುಚೀಲ ಅಂತ. ಆ ಮಧುಚೀಲಕ್ಕೆ ಅದು ಹೋಗಿ ತುಂಬಿಕೊಳ್ಳುತ್ತೆ. ಅದು ಹೂವಿಂದ ಹೂವಿಗೆ ಆಡುವಾಗ ಮಧುಚೀಲದಲ್ಲಿ ತುಂಬಿರ್ತಕ್ಕಂಥ ಮಧು ವಾಪಸ್ ವಮನ ಆಗ್ತಾ ಇರುತ್ತೆ, ಅಂದರೆ ಬಾಯಿಗೆ ಬರ್ತಾ ಇರುತ್ತೆ, ಅದನ್ನು ನುಂಗ್ತಾ ಇರುತ್ತೆ. ಈ ಒಂದು ನುಂಗೋದು ವಾಪಸ್ ಬರೋದು, ಈ ಪ್ರಕ್ರಿಯೆಯಲ್ಲಿ ಅಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ. ಅದು ಸುಕ್ರೋಸಿಂದ ಫ್ರುಕ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಫ್ರುಕ್ಟೋಸಿಂದ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಹೂವಿಂದ ನಮ್ಮ ಗೂಡಿಗೆ ಬರುವಾಗ ಕನಿಷ್ಠ 60ರಿಂದ 70 ಬಾರಿ ಆದರೂ ಅದು ರೊಟೇಷನ್ಗೆ ಒಳಪಡುತ್ತೆ. ಅಲ್ಲಿ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಇಲ್ಲಿ ಗೂಡಿಗೆ ತಂದು ಆ ಮೇಣದ ಒಂದು ಬಾಟ್ಲಲ್ಲಿ ಅದು ಫಿಲ್ ಮಾಡುವಾಗ ಫ್ರುಕ್ಟೋಸ್ ಅಂಶ, ಅಂದರೆ ಈಗ ಫ್ರುಕ್ಟೋಸು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಗ್ಲೂಕೋಸಿನ ಅಂಶ ಎಷ್ಟು, ಈಗ ನಾವು ಪ್ಯಾರಾಮೀಟರ್ ವಿಜ್ಞಾನಿಗಳು ಹೇಳುವಂಥದ್ದು, ಅದರಲ್ಲಿ ಸುಕ್ರೋಸ್ ಎಷ್ಟಿದೆ, ಕ್ಷಾರ ಎಷ್ಟಿದೆ, ಹುಳಿ ಅದು ಎಷ್ಟಿದೆ, ಒಗರು ಅದು ಎಷ್ಟಿದೆ, ಮತ್ತು ಗ್ಲೂಕೋಸು ಎಷ್ಟಿದೆ, ನೀರು ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ, ಈ ಥರದ್ದನ್ನೆಲ್ಲ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಇದರ ಮೇಲೆ ಒಂದು ಪ್ಯಾರಾಮೀಟರ್, ಇದು ಉತ್ಕೃಷ್ಟವಾದ ಜೇನು, ಇದಕ್ಕೆ ಏನೋ ಈಗ ಮಿಕ್ಸ್ ಆಗಿದೆ, ಸಕ್ಕರೆಯನ್ನು ನೇರವಾಗಿ ಅದಕ್ಕೆ ಮಿಕ್ಸ್ ಮಾಡಿದರೆ ಇದರಲ್ಲಿ ಸಕ್ಕರೆನೇ ನೇರವಾಗಿ ನಿಮಗೆ ಪ್ಯಾರಾಮೀಟ್ರಲ್ಲಿ ಸಿಗುತ್ತೆ. ಇದು ಸಕ್ಕರೆ ಇಷ್ಟು ಪ್ರಮಾಣ ಸಕ್ಕರೆ ಇದೆ, ಇಷ್ಟು ಪ್ರಮಾಣ ಗ್ಲೂಕೋಸ್ ಇದೆ, ಇಷ್ಟು ಪ್ರಮಾಣ ಫ್ರುಕ್ಟೋಸ್ ಇದೆ. ಈ ಥರದ ಪ್ಯಾರಾಮೀಟ್ರಲ್ಲಿ ನಿಮಗೆ ವಿಜ್ಞಾನಿಗಳು ಹೇಳಲಿಕ್ಕೆ ಸಾಧ್ಯ. ಬಿಟ್ಟರೆ ಇದನ್ನು ನೀವು ನಕಲಿ ಅಸಲಿ ಅಂತ ನೇರವಾಗಿ ಕಂಡುಹಿಡಲಿಕ್ಕೆ ಯಾವ ಕಾರಣದಲ್ಲೂ ಗೊತ್ತಾಗಲ್ಲ. ಇನ್ನು ಜೇನನ್ನು ನೀವು ಪೇಪರ್ ಮೇಲೆ ಹಾಕಿದರೆ ಪೇಪರ್ ಅಷ್ಟು ತಕ್ಷಣವಾಗಿ ಹೀರ್ಕೊಳ್ಳಲ್ಲ. ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಅದೇ ಥರದಲ್ಲಿ ನೀವು ಸಕ್ಕರೆಯನ್ನು ಕೂಡ ಏರ್ಪಾಕ ಮಾಡಿದರೆ ಪೇಪರ್ ಹೀರ್ಕೊಳ್ಳಲ್ಲ. ನೀವು ಸ್ವಲ್ಪ ಅದರಲ್ಲಿ ಪರಿಣಿತಿ ಹೊಂದಿದ್ರೆ ನೀವು ಸಕ್ಕರೆನೋ ಇದು ಅಂತ ಅಲ್ಲಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಕಂಡುಹಿಡಿಬೋದು. ಮತ್ತು ನಿಮಗೆ ಈ ಸಕ್ಕರೆಯನ್ನು ನೀವು ಮಿಕ್ಸ್ ಮಾಡಿದರೆ ಅಷ್ಟೊಂದಾಗಿ ಕಂಡುಹಿಡಿಯಲಿಕ್ಕಾಗಲ್ಲ. ನೇರವಾಗಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಇತ್ತು ಅಂದರೆ ನೀರಿಗೆ ಹಾಕಿದಾಗ ಬೇಗ ಕರಗುತ್ತೆ. ಜೇನು ಅಷ್ಟು ಬೇಗ ಕರಗಲ್ಲ, ತಳದಲ್ಲಿ ಹೋಗುತ್ತೆ. ನೀವು ಪಾತ್ರೆಯಲ್ಲಿ ಅಲ್ಲಾಡಿಸಿದರೆ ಜೇನು ಮೇಣದ ಶೀಟ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಆ ಜೇನುತುಪ್ಪ ವಿಂಗಡಣೆ ಅದರಲ್ಲಿ ಹರಡ್ಕೊಳ್ಳುತ್ತೆ, ಆ ಡಿಸೈನ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ವಲ್ಪ ಮೇಲ್ನೋಟಕ್ಕೆ ಕಂಡುಹಿಡಿಯತಕ್ಕಂಥ ಒಂದು ಕೆಲಸ ಆಗ್ಬೋದು. ಬಿಟ್ಟರೆ ನೀವು ಪೂರ್ತಿ ಅಸಲಿ ನಕಲಿ ಅಂತ ನಮಗೆ ಯಾವುದೇ ವಿಜ್ಞಾನಿಗಳೇ ಇರ್ಬೋದು, ನಾವು ಕಣ್ಣ ಅಳತೆಯಲ್ಲೇ ಇರ್ಬೋದು, ಕಂಡುಹಿಡಿಯಲಿಕ್ಕೆ ಆಗಲ್ಲ. ಯಾವುದು ಇದರಲ್ಲಿ ಏನೇನು ಅದರಲ್ಲಿ ಕೆಮಿಕಲ್ಸ್ ಇದೆ ಅನ್ನೋದನ್ನು ಮಾತ್ರ ಕಂಡುಹಿಡಿಬೋದು. ಬಿಟ್ಟರೆ ಅದರಲ್ಲಿ ಬೇರೆ ಯಾವ ಥರದಲ್ಲೂ ಕಂಡುಹಿಡಿಯಲಿಕ್ಕೆ ಆಗಲ್ಲ. ನಸ್ರಿ, ನೀವು ನಸ್ರಿಗೆ ಉತ್ಕೃಷ್ಟವಾದ್ದು ಜೇನುತುಪ್ಪ, ಅದಕ್ಕೆ ಬೇಡಿಕೆ ಇದೆ ಅಂತ ಕೇಳಿದ್ರಿ. ಅದು ಬರೇ ಪರಾಗವನ್ನು ಕಲೆಕ್ಟ್ ಮಾಡಿ ಅದು ತುಪ್ಪವಾಗಿ ಪರಿವರ್ತನೆ ಆಗುವಂಥದ್ದು. ಈ ತುಡುಬೆ ಜೇನಲ್ಲಿ ಮಕರಂದ ಹೀರ್ಕೊಂಡು ಬಂದು ನಿಮಗೆ ಜೇನು ಉತ್ಪತ್ತಿ ಆಗುತ್ತೆ. ನಸರಿಯಲ್ಲಿ ಬರೀ ಪರಾಗವನ್ನು ಕಲೆಕ್ಟ್ ಮಾಡಿ ಅದು ಮೇಣವಾದ ಕೋಶವನ್ನು ಬಾಟ್ಲನ್ನು ಮಾಡಿ ಅದರೊಳಗೆ ಫಿಲ್ ಮಾಡಿ ಹಾಗೆ ಹಾಕಿರುತ್ತೆ. ಅದು ಟೆಂಪ್ರೇಚರ್ ಮುಖಾಂತರ ಕರಗಿ ಅದು ಗ್ಲೂಕೋಸಿಂದ ಆಮೇಲೆ ಅದು ನಿಮಗೆ ನೀರಾಗಿ ಕನ್ವರ್ಟ್ ಆಗುವಂಥದ್ದು. ಅದು ಹಾಗಾಗಿ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇರುತ್ತೆ. ನಾನು ಅದೇ ಆಗಲೇ ಹೇಳಿದೆ, ಪರಾಗದಿಂದ ಕ್ಯಾಪ್ಸೂಲ್ಸ್ ಮಾಡ್ತಾರೆ. ತುಂಬ ಹಸುವನ್ನು ತಡೆಗಟ್ಟಲಿಕ್ಕೆ ಉಪಯುಕ್ತವಾದ ಕ್ಯಾಪ್ಸೂಲ್ಸನ್ನು ರೆಡಿ ಮಾಡ್ತಾರೆ ಅಂತ. ಗಗನಯಾತ್ರೆ ಬೇರೆ ಗ್ರಹಗಳಿಗೆ ಏನು ಹೋಗ್ತಾರೆ ಅಂಥವರಿಗೆಲ್ಲ ಕ್ಯಾಪ್ಸೂಲ್ಸ್ ಎಲ್ಲ ರೆಡಿ ಮಾಡ್ತಾರೆ ಅನ್ನಲ್ಲ. ಅದೇ ರೀತಿ ಅದು ಕೂಡ ನಿಮಗೆ ಬರೇ ಪರಾಗದಿಂದ ಆಗಿರ್ತಕ್ಕಂಥ ಜೇನಾದ್ರಿಂದ ಅದರಲ್ಲಿ ಪ್ರೋಟೀನ್ ತುಂಬ ಇರುತ್ತೆ. ಆದ್ದರಿಂದ ಅದು ನಿಮಗೆ ಉತ್ಕೃಷ್ಟವಾದ ಇದು ಔಷಧಿ ಗುಣಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿಸೂ
ಇಟ್ಕೊಂಡಿದ್ದಾರೆ ಆ ರೀತಿಯಾದ ಇದು ಅಂತ. ನಿಮಗೆ ಜೇನಲ್ಲಿ ಎಲ್ಲವೂ ಒಂದೇ ಥರ, ನರ್ಸರಿ ಜೇನಲ್ಲಿ ಇದಾಗಲಿ ಎಲ್ಲವೂ ಒಂದೇ ಥರ. ಅದರಲ್ಲಿ ಹೆಚ್ಚಿನ ಪ್ರೋಟೀನ್ಸ್ಗಳು ನಿಮಗೆ ಸಿಗುತ್ತೆ ಬಿಟ್ಟರೆ ಪ್ರಮಾಣದಲ್ಲಿ, ಮತ್ತು ಬೇರೆ ಏನು ವಿಶೇಷ ಗುಣಗಳೇನಿಲ್ಲ. ತುಡುಬೆ ಜೇನರು ಒಂದೇ, ಹೆಜ್ಜೇನು ಒಂದೇ. ಇದರಲ್ಲಿ ನಿಮಗೆ ಎಲ್ಲ ಹೆಜ್ಜೇನಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ತುಡುಬೆ ಜೇನಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇರುತ್ತೆ. ಅದಕ್ಕೆ ಹೆಜ್ಜೇನು ನಿಮಗೆ ಬೇಗ ಹುಳಿ ಬರುತ್ತೆ. ನರ್ಸರಿ ಜೇನು ಪರಾಗದಿಂದನೇ ಬಂದಿರತಕ್ಕಂಥದ್ದು, ಅದರಲ್ಲಿ ತುಂಬ ಇದಾಗಿರೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದರಲ್ಲೂ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ನೀರಾಗಿರುತ್ತೆ. ಅದು ಬರೇ ಪರಾಗದಿಂದ ಆದಂಥ ಜೇನಾಗಿರುತ್ತೆ.